ಸ್ನೇಹಿತರೆ, ಹೊಸ ವರ್ಷ ಬರುತ್ತಿದ್ದಂತೆ ಕೆಲವೊಂದು ಪ್ರಿಡಿಕ್ಷನ್ಗಳು ಬರುತ್ತವೆ. ಈ ವರ್ಷ ಏಲಿಯನ್ಗಳು ಭೂಮಿಗೆ ಭೇಟಿ ನೀಡಲಿದ್ದಾರೆ ಎಂದು ಹೇಳುವುದು ಕೆಲ ವರ್ಷಗಳಿಂದ ಸಾಮಾನ್ಯವಾಗಿದೆ. 2024ರಲ್ಲಿಯೂ ಏಲಿಯನ್ಗಳು ಭೂಮಿಗೆ ಭೇಟಿ ನೀಡುತ್ತಾರೆ ಎಂದು ಹೇಳುವವರು ತುಂಬ ಜನರಿದ್ದಾರೆ. ಬೇಕಿದ್ದರೆ ನೀವೇ ಕಾಯಿರಿ, ಕೆಲವೇ ದಿನಗಳಲ್ಲಿ ಈ ರೀತಿ ಹೇಳುವ ಭವಿಷ್ಯಕಾರರು ನಿಮಗೆ ಕಾಣಸಿಗುತ್ತಾರೆ. ಸ್ನೇಹಿತರೆ, ಅವೆಲ್ಲವನ್ನು ಪಕ್ಕಕ್ಕಿಟ್ಟು ಏಲಿಯನ್ಗಳು ಭೂಮಿಗೆ ಬಂದರೆ ಅವರ ಬಳಿ ನಾವು ಮಾತನಾಡುವುದು ಹೇಗೆ? ಈ ಬಗ್ಗೆ ಯಾವತ್ತಾದರೂ ಯೋಚಿಸಿದ್ದೀರಾ? ಹೌದು, ವಿಜ್ಞಾನಿಗಳು ಈ ಕುರಿತು ಏನಾದರೂ ಕೆಲಸ ಮಾಡುತ್ತಿದ್ದಾರೆಯೇ ಎಂದು ನೀವು ಕೇಳಹೋದರೆ ಅವರುಗಳು ಒಂದು ವೇಲ್ ಮೀನಿನ ಹಿಂದೆ ಬಿದ್ದಿದ್ದಾರೆ ಎಂದೇ ಹೇಳಬಹುದು. ವೇಲ್ ಮೀನಿನ ಜೊತೆ ಸಂಭಾಷಣೆ ನಡೆಸುವುದರ ಮುಖೇನ ಏಲಿಯನ್ಗಳು ಭೂಮಿಗೆ ಬಂದಾಗ ನಾವು ಅವರ ಭಾವನೆಗಳನ್ನು ಇದೇ ರೀತಿ ಅರ್ಥ ಮಾಡಿಕೊಳ್ಳಬಹುದು ಎಂದು ವಿಜ್ಞಾನಿಗಳು ಹೇಳುತ್ತಿದ್ದಾರೆ. ಸ್ನೇಹಿತರೆ, 1970ರ ದಶಕದಲ್ಲಿ ನಾಸಾದಿಂದ ಸ್ಥಾಪನೆಯಾದ ತಂಡ ಸೆಟಿ ಎಂಬ ತಂಡದ ಬಗ್ಗೆ ನೀವು ಕೇಳಿರಬಹುದು. ಸರ್ಚ್ ಫಾರ್ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಇಂಟೆಲಿಜೆನ್ಸ್, ಇದೇ ಸೆಟಿ. ಈ ತಂಡ ಭೂಮಿಯಿಂದಾಚೆಗಿನ ಬುದ್ಧಿಜೀವಿಗಳ ಹುಡುಕಾಟಕ್ಕೆ ತಯಾರಾದ ತಂಡವಾಗಿತ್ತು. ಇದೇ ತಂಡದ ಯೋಜನೆಯೇ ವಾಯೇಜರ್ ನೌಕೆಗಳಾಗಿದ್ದವು. ಈ ನೌಕೆಗಳು ಅನಂತ ಬ್ರಹ್ಮಾಂಡದಲ್ಲಿ ಎಲ್ಲಿಯಾದರೂ ಮುಂದುವರಿದ ಜೀವಿಗಳಿದ್ದರೆ ಅವುಗಳನ್ನು ಸಂಧಿಸಲು ಕಳುಹಿಸಿಕೊಡಲಾಗಿತ್ತು. ಅದರಲ್ಲಿ ಗೋಲ್ಡನ್ ರೆಕಾರ್ಡ್ಸ್ ಎಂದು ಕರೆಯಲಾದ ಹಲವಾರು ಧ್ವನಿ ಮುದ್ರಣಗಳಿದ್ದವು, ಮನುಷ್ಯರ ಧ್ವನಿಯ ಮಾತುಕತೆಗಳಿದ್ದವು, ಹಾಡುಗಳಿದ್ದವು, ಹಾಗೆಯೇ ಹಲವಾರು ಚಿತ್ರಗಳಿದ್ದವು, ಮಾನವ ಜನಾಂಗವನ್ನು ಬಿಂಬಿಸುವ ಭಿತ್ತಿ ಚಿತ್ರಗಳಿದ್ದವು. ಎಲ್ಲವೂ ಏಲಿಯನ್ಗಳ ಕೈಗೆ ಸಿಕ್ಕರೆ ಅವರು ನಮ್ಮನ್ನು ಸಂಪರ್ಕಿಸಲಿ ಎಂಬುದು ಇದರ ಹಿಂದಿನ ಉದ್ದೇಶವಾಗಿತ್ತು. ಆದರೆ ಅದೆಲ್ಲ ಅವರಿಗೆ ದೊರೆತರೆ ಅವರು ನಮ್ಮನ್ನು ಹೇಗೆ ಸಂಪರ್ಕಿಸುತ್ತಾರೆ, ಅಥವಾ ಅವರು ಸಂಪರ್ಕಿಸಿದರೂ ಕೂಡ ಅವರೊಂದಿಗೆ ನಮಗೆ ಕಮ್ಯುನಿಕೇಟ್ ಮಾಡಲು ಸಾಧ್ಯವೇ? ಈ ಬಗ್ಗೆ ಯೋಚಿಸಿದಾಗ ಯಾರ ಬಳಿಯೂ ಉತ್ತರವಿರಲಿಲ್ಲ. ಆದರೆ ಸೆಟಿ ತಂಡ ತನ್ನ ಪ್ರಯತ್ನವನ್ನು ಮಾತ್ರ ಮುಂದುವರಿಸಿತ್ತು. ಈಗ ಅದೇ ಸೆಟಿ ತಂಡ ಒಂದು ವೇಳೆ ಏಲಿಯನ್ಗಳು ಭೂಮಿಗೆ ಬಂದರೆ ಅವರ ಜೊತೆ ನಾವು ಹೇಗೆ ಕಮ್ಯುನಿಕೇಟ್ ಮಾಡಬಹುದು ಎಂಬ ಬಗ್ಗೆ ಆಲೋಚಿಸುತ್ತಿದೆ. ನಮ್ಮ ವಾಯೇಜರ್ ನೌಕೆಯಿಂದಾಗಿ ಯಾರಾದರೂ ನಮ್ಮನ್ನು ಸಂಪರ್ಕಿಸುತ್ತಾರೆ ಎಂಬುದು ದೂರದ ಮಾತು. ಆದರೆ ಬೇರೆ ಯಾರೇ ನಮ್ಮನ್ನು ಸಂಪರ್ಕಿಸಿದರೂ ಅವರ ಭಾಷೆ ನಮಗೆ ಖಂಡಿತ ಅರ್ಥವಾಗಲು ಸಾಧ್ಯವಿಲ್ಲ. ಅದಕ್ಕಾಗಿ ಸೆಟಿ ತಂಡ ಹಂಪ್ ಬ್ಯಾಕ್ ವೇಲ್ ಒಂದರ ಪ್ರಾಜೆಕ್ಟ್ ಒಂದನ್ನು ಈಗ ಕೈಗೆತ್ತಿಕೊಂಡಿದೆ. ಈ ವೇಲ್ ಭಾಷೆಯನ್ನು ಅರಿಯಲು ಶಕ್ತರಾದರೆ ಅದರಿಂದ ಮಾನವರು ಏಲಿಯನ್ಗಳೊಂದಿಗೆ ಸಂವಹನ ನಡೆಸಬಹುದು ಎಂದು ಸೆಟಿ ಹೇಳುತ್ತಿದೆ. ಈ ಹಂಪ್ ಬ್ಯಾಕ್ ವೇಲ್ಗಳು ತುಂಬ ಬುದ್ಧಿವಂತ ಪ್ರಾಣಿಗಳು. ಇವು ಸಂಕೀರ್ಣವಾದ ಸಾಮಾಜಿಕ ಜೀವನವನ್ನು ಮಾಡುತ್ತವೆಯಂತೆ. ಹಾಗೆಯೇ ಇವು ಎಷ್ಟು ಬುದ್ಧಿವಂತರೆಂದರೆ ನೀರಿನಲ್ಲಿಯೇ ಗುಳ್ಳೆಗಳನ್ನು ಸೃಷ್ಟಿ ಮಾಡಿ ಆ ಗುಳ್ಳೆಗಳನ್ನು ಬಲೆಗಳ ರೀತಿ ಬಳಸಿ ಸಣ್ಣ ಮೀನುಗಳನ್ನು ಬಂಧಿಸಿ ಅವನ್ನು ತಿನ್ನುತ್ತವೆಯಂತೆ. ಹಾಗೆಯೇ ಈ ವೇಲ್ಗಳು ಹಾಡುಗಳಿಗೂ ಬೇಗನೆ ಸ್ಪಂದಿಸುತ್ತವೆ. ಸ್ನೇಹಿತರೆ, ಟ್ವೈನ್ ಎಂದು ಹೆಸರಿಟ್ಟಿರುವ ಹಂಪ್ ಬ್ಯಾಕ್ ವೇಲ್ ಒಂದನ್ನು ವಿಜ್ಞಾನಿಗಳು ಪರೀಕ್ಷೆಗೊಳಪಡಿಸುತ್ತಾರೆ. ಅಂಡರ್ ವಾಟರ್ ಸ್ಪೀಕರ್ ಒಂದರಲ್ಲಿ ಅವರುಗಳು ಹಲೋ ಎಂಬ ಧ್ವನಿಯನ್ನು ಹೊರಡಿಸಿದಾಗ ಆ ಟ್ವೈನ್ ಎಂಬ ವೇಲ್ ಅವರಿಗೆ ತಿರುಗಿ ಹಲೋ ಎಂದು ಉತ್ತರವನ್ನು ನೀಡುತ್ತದೆ. ಆದರೆ ಅದರ ಹಲೋ ಹಲೋ ಆಗಿರಲಿಲ್ಲ, ಅದು ಉಫ್ ಅಥವಾ ತ್ರುಫ್ ಎಂಬ ಶಬ್ದವಾಗಿತ್ತು. ಅಂದರೆ ಪ್ರತಿ ಬಾರಿಯೂ ಹಲೋ ಎಂದಾಗ ಅದು ಉಫ್ ಎಂಬ ಶಬ್ದವನ್ನೇ ಹೊರಡಿಸುತ್ತದೆ. 20 ನಿಮಿಷಗಳವರೆಗೆ ಸತತವಾಗಿ ಈ ಪ್ರಯೋಗ ಮಾಡಿದಾಗ 38 ಕರೆಗಳಲ್ಲಿ ವೇಲ್ ಮೀನು 36 ಕರೆಗಳಿಗೆ ಪ್ರತಿಕ್ರಿಯಿಸುತ್ತದೆ. ಈ ಪ್ರತಿಕ್ರಿಯೆ ಜೊತೆಗೆ ಅದು ಶಬ್ದ ಬಂದ ಮೇಲ್ಮೈಗೆ ಗುಳ್ಳೆಗಳನ್ನು ಮಾಡಿ ಬಿಡುತ್ತಿತ್ತು. ಈ ಕನ್ವರ್ಸೇಷನ್ಗಳನ್ನು ಆನಂತರ ಆಳವಾದ ಅಧ್ಯಯನಕ್ಕೊಳಪಡಿಸಲಾಗುತ್ತದೆ. ಅಲ್ಲಿ ಇದು ಕೇವಲ ಕ್ರಿಯೆಗೆ ಒಂದು ಪ್ರತಿಕ್ರಿಯೆಯಾಗಿತ್ತೇ ಅಥವಾ ಒಂದು ನಿಗೂಢ ಸಂಭಾಷಣೆಯಾಗಿತ್ತೇ ಎನ್ನುವುದನ್ನು ಪತ್ತೆ ಹಚ್ಚಲಾಯಿತು. ಅವರು ಕರೆ ಮತ್ತು ಪ್ರತಿಕ್ರಿಯೆಯ ನಡುವಿನ ಸಮಯವನ್ನು ವಿಶ್ಲೇಷಿಸುತ್ತಾರೆ. ಒಂದು ಕಡೆಯಿಂದ ಧ್ವನಿಯೊಂದು ಹೊರಟರೆ ಇನ್ನೊಂದು ಕಡೆ ಅದಕ್ಕೆ ಸರಿಯಾದ ಟೈಮ್ ಇಂಟರ್ವಲ್ನಲ್ಲಿಯೇ ಪ್ರತಿಕ್ರಿಯೆ ಸಿಗುತ್ತಿದೆ ಎಂಬುದನ್ನು ಅವರು ಕಂಡುಹಿಡಿಯುತ್ತಾರೆ. ಈ ತಂಡದವರು ಹೇಳುವ ಪ್ರಕಾರ ವೇಲ್ಗಳು ಬೇರೆ ಬೇರೆ ಶಬ್ದಗಳಿಗೆ ಬೇರೆ ಬೇರೆಯಾಗಿಯೇ ರಿಪ್ಲೈ ಮಾಡುತ್ತಿವೆಯಂತೆ. ಈ ರಿಪ್ಲೈಗಳನ್ನೆಲ್ಲ ತಂತ್ರಜ್ಞಾನದಲ್ಲಿ ಕ್ರೋಢೀಕರಿಸಿ ವೇಲ್ ಲ್ಯಾಂಗ್ವೇಜ್ ಒಂದನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಅವರು ಹೇಳುತ್ತಾರೆ. ಅಂದರೆ ಮುಂದಿನ ದಿನಗಳಲ್ಲಿ ಯಾವುದಾದರೂ ಏಲಿಯನ್ಗಳು ಭೂಮಿಗೆ ಬಂದಾಗ ನಮ್ಮ ಬಳಿ ಅಂತಹ ಒಂದು ತಂತ್ರಜ್ಞಾನ ಖಂಡಿತ ತಯಾರಾಗಿ ಇರಲಿದೆ. ಅವರ ಯಾವುದೇ ಭಾವನೆಗಳನ್ನು ನಮ್ಮ ಭಾಷೆಯಲ್ಲಿ ನಮಗೆ ತರ್ಜುಮೆ ಮಾಡಿ ಕೊಡುವಂತಹ ಒಂದು ತಂತ್ರಜ್ಞಾನ.
ಹಂಪ್ಬ್ಯಾಕ್ ವೇಲ್ನ ಸಂವಹನಗಳನ್ನು ತಂತ್ರಜ್ಞಾನಗಳು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಶಕ್ತರಾದರೆ ಮುಂದೊಂದು ದಿನ ಏಲಿಯನ್ಗಳು ಭೂಮಿಗೆ ಬಂದಿಳಿದಾಗ ನಾವು ಅವರೊಂದಿಗೆ ಕುಳಿತುಕೊಂಡು ಆರಾಮವಾಗಿಯೇ ಮಾತನಾಡಬಹುದು. ಹೌದಲ್ಲವೇ? ನೀವೇನಂತೀರಾ? ಕಮೆಂಟ್ ಮಾಡಿ. ಧನ್ಯವಾದಗಳು.